ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಅವರಿಗೆ ಮತ್ತೊಂದು ಬಿಗ್ ಶಾಕ್ ಅನ್ನು ಹೈಕೋರ್ಟ್ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ಕೊಟ್ಟಿರುವಂಥ ಮತ್ತೊಂದು ಬಿಗ್ ಶಾಕ್ ಇದು. ಆಲ್ರೆಡಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಂತ್ರಸ್ತೆ ಅಪಹರಣ ಕೇಸ್ ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಸುಜಯ್ ಮನುಗೌಡಗೆ ಹೈಕೋರ್ಟ್ನಿಂದ ಈಗ ಹಿನ್ನಡೆ ಆಗಿದೆ. ಸುಪ್ರೀಂ ನೋಟಿಸ್ಗೆ HD ರೇವಣ್ಣ ಈಗ ಮೊದಲ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಶಾಸಕ HD ರೇವಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಕೇಸ್ನಲ್ಲಿ ಕೊಟ್ಟಿರುವಂಥ ಹೈಕೋರ್ಟ್ ಶಾಕು ಮತ್ತಷ್ಟು ಅವರು ಹೇಗಾದರೂ ಮಾಡಿ ಕೇಸ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ ಭಾಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಜೀವಾವಧಿ ಶಿಕ್ಷೆಗೆ ಈಗ ಕೋರ್ಟು ಆದೇಶವನ್ನು ಹೊರಡಿಸಿದೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಟ್ಟಿರುವಂತಹ ಈ ಶಿಕ್ಷೆಯ ಜೊತೆಗೇ ಈಗ ಮತ್ತೆ ನೋಟಿಸನ್ನು ಹಾಕಿದ್ರು ಹೇಗಾದರೂ ಮಾಡಿ ಇದರಿಂದ ಒಂದು ಬಚಾವಾಗಬೇಕು ಅಂತ. ಆದರೆ ಈಗ ನೋಟಿಸ್ಗೆ ಈಗ ರೇವಣ್ಣ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ರೇವಣ್ಣ ಈಗ ಹೇಳ್ತಾ ಇದ್ದಾರೆ. ಈ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗಜಾನನ ಹೆಗಡೆ ಕೊಟ್ಟಿರುವಂಥ ಈ ಒಂದು ಶಿಕ್ಷೆಗೆ ಅಕ್ಷರಶಃ ಈಗ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೀವಾವಧಿ ಶಿಕ್ಷೆ ಅಲ್ವಾ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಇದು. ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥದ್ದು. ಈ ಶಾಕಿಗೆ ಮತ್ತಷ್ಟು ಈಗ ಪತ್ರಗೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಕರಣದ ಈ ಒಂದು ತನಿಖೆಯನ್ನು ನಡೆಸಿದಂಥ SIT ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಸಲ್ಲಿಸಿದಂಥ ಅರ್ಜಿಗಳು. ನೋಡಿ, ಈ ತನಿಖೆ ಮಾಡಿದಂತಹ ಈ SIT ಅಧಿಕಾರಿಗಳ ಮೇಲೇ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಸಲ್ಲಿಸಿದಂಥ ಅರ್ಜಿ ಇದು. ಹಾಗಾಗಿ ಈಗ SIT ಅಧಿಕಾರಿಗಳು ಅಥವಾ ಯಾವುದೇ ತನಿಖಾ ಸಂಸ್ಥೆಯವರು ಸುಮ್ಮನೆ ಏನು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇರಲ್ಲ, ಸುಮ್ಮನೆ ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅಲ್ಲಿ ಒಂದಿಷ್ಟು ತಪ್ಪುಗಳು ಕಂಡು ಹಿಡಿದಿದ್ದಾರೆ. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ಅವೆಲ್ಲ ಆಧಾರವನ್ನು ಇಟ್ಕೊಂಡೇ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ ತನಿಖಾ ಸಂಸ್ಥೆಯವರು. ಹಾಗಾಗಿ ಇವ್ರ ಆ್ಯಂಗಲಲ್ಲಿ ಇವರು ಅರ್ಜಿ ಹಾಕಿರ್ತಾರೆ. ಅವರೇ ತಪ್ಪಿತಸ್ಥರು, ನಾವೇ ಕರೆಕ್ಟಲ್ಲಿದ್ದೀವಿ ಅಂತ ಹಾಕಿರ್ತಾರೆ. ಆದರೆ ಈ ರೇವಣ್ಣ ಸಲ್ಲಿಸಿದ ಅರ್ಜಿಗಳನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ. SIT ತನಿಖೆಯಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಕಂಡು ಬಂದಿಲ್ಲ. ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ದು, ಆರೋಪಿಗಳು ಸಂತ್ರಸ್ತೆಯನ್ನು ಸಾಲಿಗ್ರಾಮಕ್ಕೆ ಕರೆದೊಯ್ದು ಬಿಟ್ಟಿದ್ರು ಅಷ್ಟೇ, ಪೂರ್ವ ನಿಯೋಜಿತ ಕೃತ್ಯ ನಡೆಸಿಲ್ಲ ಅಂತ ವಾದ ಮಾಡ್ತಾರೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆಯಾ, ಆರೋಪ ಮುಕ್ತ ಕೋರುವ ಅರ್ಜಿ ವಜಾಗೊಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು IPC ಸೆಕ್ಷನ್ನ 120B ಸಾಕು, ಅರ್ಜಿಯಲ್ಲಿ ಮೆರಿಟ್ ಇಲ್ಲ ಅಂತ ಹೈಕೋರ್ಟ್ ಈಗ ಅರ್ಜಿಯನ್ನು ವಜಾಗೊಳಿಸಿದೆ.